ರೈತರುಗಳನ್ನ ಬಲವಂತವಾಗಿ ಜಮೀನ ಕಿತ್ಕೊಂತವ್ರಲ್ಲಿ ಇವರು. ಈ ರಾಜ್ಯದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಇದು ಭಾರಿ ತಪ್ಪು. ಹೌದಾ ಯಜಮಾನ್ರೆ? ಅವರು ಏನಾರ ಒಂದು ನೀರಾವರಿ ಮಾಡಿ, ಈಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಇಲ್ಲ ಅಂತರ್ಥ ಹೋಗಿ ಬರ್ದು ಅಲ್ಲಿ ಅಭಿವೃದ್ಧಿ ಮಾಡ್ಲಿ. ಅವ್ರ ಗುಳೆ ಬರದೆ ತಪ್ಪುತ್ತೆ. ಬೆಂಗಳೂರಿಗೆ ಜನಸಂಖ್ಯೆ ಕಮ್ಮಿ ಮಾಡೋದು, ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು ಒಂದೊಂದು ಜಿಲ್ಲೆಯಲ್ಲಿ. ಅಲ್ಲಿ ಹೋಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸೈಡ್ ಅಲ್ಲೆಲ್ಲ ಕಾಡು ಜನ ಇರ್ತಾರೆ, ಅಲ್ಲೆಲ್ಲ ಅಭಿವೃದ್ಧಿ ಮಾಡ್ಲಿ, ಟೌನ್ಶಿಪ್ ಮಾಡ್ಲಿ. ಅಲ್ಲೆಲ್ಲ ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನೀರಾವರಿ ಮಾಡ್ಲಿ. ಅಲ್ಲಿ ಹಳ್ಳ ದಾಟೋಕ್ ಆಗಲ್ಲ. ಅಲ್ಲಿ ಸ್ಕೂಲ್ ಹುಡುಗರಿಗೆ ನೀರು ಬಂದ್ರೆ, ಹಳ್ಳ ಬಂದ್ರೆ ಅಲ್ಲಿ ಸ್ಕೂಲ್ ಹುಡುಗರು ಹೋಗಕ್ಕೆ ದಾರಿ ಇಲ್ಲ ಅಂತ ಸೇತುವೆ ಮಾಡಿಕೊಡ್ಲಿ. ಇಂಥದ್ದು ಬಿಟ್ಟುಬಿಟ್ಟು ಇದು ರೈತರುಗಳನ್ನೆಲ್ಲ ಭೂಮಿಗೆ ಬಲವಂತವಾಗಿ ಅದ್ಯಾರು ಪಾಪ ಪಕ್ತಂಗ್ ಕೊಡ್ತಾನೆ ಅಂತ ಹೇಳೋದು, ಪಕ್ತಾರ್ದು ಇದು ಮಾಡೋದು, ಅವೆಲ್ಲ ಮಾಡಬಾರ್ದು. ರೈತರುಗಳು ಕಣ್ಣೀರು ಹಾಕ್ಸ್ಬಾರ್ದು. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರುಗಳನ್ನ ಭಾರಿ ಒಕ್ಲೆಬ್ಸ ಇದು ರೀತಿ ಮಾಡ್ತಾವ್ರೆ. ಅದರಿಂದ ಬೇರೆ ಸ್ಟೇಟ್ನಲ್ಲಿ ಎಲ್ಲೂ ಇಲ್ಲ ಈ ಥರ ಭಾರಿ ಅನ್ಯಾಯ ಮಾಡ್ತಾರೆ. ಅದು ಈಗ ರೈತರಲ್ಲಿ ಮನೆಗೆ ಮಾಡ್ಕೊಂತೀವಿ, ಅಧಿಕಾರಿಗಳ ಮೇಲೆ ಕೈ ಮಾಡಬೇಡ್ರಿ. ಒಬ್ಬ ಮುಖ್ಯಮಂತ್ರಿ ಅವರು ಇದಿರುತ್ತೆ, ಅವರು ಹೇಳ್ದಂಗೆ ಕೇಳ್ಬೇಕು. ಅಧಿಕಾರಿ ಅವರು ಹ್ಯಾಂಡ್ ಓವರ್ ಇರ್ತಾರೆ, ಎದುರಿಸ್ತಾರೆ, ಅದರಿಂದ ಹೋಗಿ ತಪ್ಪು ಮಾಡ್ತಾರೆ. ನೀವು ಅವ್ರ ಬಗ್ಗೆ ಕಾನೂನು ಹೋರಾಟ ಮಾಡಿರಿ, ಸುಪ್ರೀಂ ಕೋರ್ಟ್ ಹೋರಿ, ಹೈಕೋರ್ಟ್ ಹೋರಿ, ರಾಷ್ಟ್ರಪತಿಗೆ ಒಂದು ಮನವಿ ಕೊಡ್ರಿ. ಈ ಥರ ನಮ್ಮ ಬಿಡದಿ ರೈತರಲ್ಲಿ ಬಂದು ಈ ಥರ ದೌರ್ಜನ್ಯ ಮಾಡ್ತಾವ್ರಿ. ಅಧಿಕಾರಿಗಳನ್ನ ಇದು ಬಳಸ್ಕೊಂಡು ಬಂದು ದೌರ್ಜನ್ಯ ಮಾಡ್ತಾವ್ರಿ. ಅದರಿಂದ ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಜಡ್ಜು, ಹೈಕೋರ್ಟ್ ಜಡ್ಜ್ ಒಂದು ಬಂದು ನಮ್ಮ ಊರಿಗೆ ನೋಡಿ, ನಮ್ದು ಬಂಜರು ಭೂಮಿ ಬೆಳೆ ಬೆಳೀತಂತ ಜಮೀನ ನೋಡಿ ಬಂದು ಪರಿಶೀಲನೆ ಮಾಡಿ ಒಂದು ಕಾನೂನು ರೀತಿಯಾಗಿ ನಮಗೆ ಸಹಾಯ ಮಾಡಿ ಅಂತವ ಹೇಳಿ ರೈತರುಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.